ವೆಲ್ಕಮ್ ಬ್ಯಾಕ್. ಅಶ್ಲೀಲ ವಿಡಿಯೋ ಹಗರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ರೇವಣ್ಣನವರಿಗೆ ತಾತ್ಕಾಲಿಕವಾಗಿರುವಂತಹ ರಿಲೀಫ್ ಸಿಕ್ಕಿದೆ. ಹಾಗಾದ್ರೆ ವಿಚಾರಣೆಯ ಮುಂದಿನ ಹಂತ ಏನು ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಸದ್ಯಕ್ಕೆ ಬಂಧನ ಭೀತಿಯಿಂದ ಎಚ್.ಡಿ. ರೇವಣ್ಣನವರು ಮುಕ್ತರಾಗಿದ್ದಾರೆ. ಬಂಧನ ಭೀತಿ ಇಲ್ಲದೆ ಇರೋದ್ರಿಂದ ಹಾಗಾದ್ರೆ ವಿಚಾರಣೆಗೆ ಹಾಜರಾಗ್ತಾರಾ? ಅವರೇ ಹೇಳ್ತಾ ಇದ್ರು, ಯಾವ ವಿಚಾರಣೆಗಾದ್ರೂ ನಾನು ಹಾಜರಾಗ್ತೀನಿ, ಅದು ಎಂಥದ್ದೇ ವಿಚಾರಣೆ ಇದ್ರು ಅಂತ. ಆದರೆ SITಯಿಂದ ರೇವಣ್ಣಗೆ ಈಗಾಗಲೇ ಸೆಕೆಂಡ್ ನೋಟಿಸ್ ಕೂಡ ಹೋಗಿದೆ. ಸೆಕೆಂಡ್ ನೋಟಿಸ್ ಹೋದ 24 ಗಂಟೆ ಒಳಗಾಗಿ ಅವರು ವಿಚಾರಣೆಗೆ ಹಾಜರಾಗಬೇಕು, ಇಲ್ಲದಿದ್ರೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಸ್ವತಃ ಜಿ ಪರಮೇಶ್ವರ್ ಕೂಡ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ಈಗ ಎಲ್ಲವೂ ಬೇಲ್ ನೀಡಬಹುದಾಗಿರುವಂತಹ ಸೆಕ್ಷನ್ಗಳು ಆಗಿರೋದ್ರಿಂದ ನಿರೀಕ್ಷಣಾ ಬೇಲ್ ಅರ್ಜಿ ಹಿಂಪಡೆಯೋದಕ್ಕೆ ಈಗಾಗಲೇ ನಿರ್ಧಾರ ಕೂಡ ಮಾಡಿದ್ದಾರೆ. ವಾಟ್ ನೆಕ್ಸ್ಟ್? ವಿಚಾರಣೆಗೆ ಯಾವಾಗ ಹಾಜರಾಗ್ತಾರೆ ರೇವಣ್ಣ ಅಂತ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು, ಎಲ್ಲವೂ ಬೇಲೆ ಸೆಕ್ಷನ್ ಆಗಿದೆ, ಇವ್ರು ಯಾಕೆ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ರು ಅನ್ನೋದು SPP ವಾದ ಆಗಿತ್ತು. ಹಾಗಾಗಿ ಅರ್ಜಿ ವಾಪಸ್ ಪಡೆದಿದ್ದಾರೆ. ಅದೇ ವಾಟ್ ನೆಕ್ಸ್ಟ್? ಅಟ್ಲೀಸ್ಟ್ ಇವಾಗಾದ್ರೂ ವಿಚಾರಣೆಗೆ ಹಾಜರಾಗ್ತಾರ ರೇವಣ್ಣ? ಖಂಡಿತ. ಯಾಕಂತಂದ್ರೆ ನಾವು ಒಂದು ಅಬ್ಸರ್ವ್ ಮಾಡಬೇಕಾಗಿರೋದಂದ್ರೆ ಈ ಪ್ರಕರಣದಲ್ಲಿ 41A ಈಗ ರೇವಣ್ಣ ಅವರಿಗೆ ಮತ್ತು ಪ್ರಜ್ವಲ್ ರೇವಣ್ಣಗೆ ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಕೂಡ ನನಗೆ 7 ದಿನ ಸಮಯಾವಕಾಶ ಬೇಕು ಅಂತೇಳಿ ಅವ್ರು ಟೈಮ್ ಕೇಳಿದಂಥ ಸಂದರ್ಭದಲ್ಲಿ ಅದಕ್ಕೂ ಕೂಡ ಈಗ ಅವರು ಗ್ರಾಂಟ್ ಮಾಡಲೇಬೇಕಾಗುತ್ತೆ. ಎರಡನೇದಾಗಿ ರೇವಣ್ಣ ಇನ್ನೂ ಕೂಡ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಇನ್ನೂ ವಿಚಾರಣೆಗೆ ಹಾಜರಾಗಿಲ್ಲ. ಮತ್ತು ರೇವಣ್ಣ ವಿಚಾರಣೆಗೂ ಕೂಡ ಹಾಜರಾಗಬೇಕಾಗುತ್ತೆ. ಮತ್ತು ನಾರ್ಮಲಿ 41A ಅಲ್ಲಿ ಯಾಕೆ ನೋಟಿಸ್ ಕೊಡ್ತಾರೆ ಅಂತ ಹೋದರೆ CRPCಯಲ್ಲಿ ಒಂದು ಕ್ಲಾರಿಟಿ ಕೊಡೋದೇನಂತಂದರೆ 41A ನೋಟಿಸ್ ಕೊಡೋದು ಒಬ್ಬ ತನಿಖಾಧಿಕಾರಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಬೇಲೆಬಲ್ ಸೆಕ್ಷನ್ ಇದ್ದಂತಹ ಸಂದರ್ಭದಲ್ಲಿ, ಅಂದರೆ ಪ್ರಕರಣದಲ್ಲಿ ಆರೋಪಿಯ ವಿರುದ್ಧ ಬಂಧನ ಮಾಡಲೇಬೇಕಾದಂತಹ ಪರಿಸ್ಥಿತಿ ಇಲ್ಲದೆ, ಬಂಧನ ಮಾಡದಲೇ ಇದ್ದರೂ ಕೂಡ ಅವ್ರನ್ನ ವಿಚಾರಣೆ ನಡೆಸ್ಬೋದು, ಅವ್ರನ್ನ ಅರೆಸ್ಟ್ ಮಾಡದಲ್ಲೇ ವಿಚಾರಣೆ ನಡೆಸೋದಕ್ಕೆ ಅವಕಾಶ ಇದೆ ಅಂತ ಬಂದಂಥ ಸಂದರ್ಭದಲ್ಲಿ ಅಂತಹ ವ್ಯಕ್ತಿಯಿಂದ ಕ್ಲಾರಿಟಿ ಪಡೆದುಕೊಳ್ಬೇಕಾಗುತ್ತೆ ಮತ್ತು ಉತ್ತರವನ್ನು ಪಡೆದುಕೊಳ್ಳೋದಕ್ಕೆ ಅವಕಾಶ ಇರುವಂಥದ್ದು. ಆ ರೀತಿ ಉತ್ತರವನ್ನು ಪಡೆದುಕೊಳ್ಳೋದಕ್ಕೆ 41A ನೋಟಿಸ್ ಕೊಡ್ತಾರೆ. ಅಂದರೆ ನಿಮ್ಮ ವಿರುದ್ಧ ಈ ರೀತಿಯ ಆರೋಪ ಕೇಳಿಬಂದಿದೆ, ಈ ರೀತಿಯಂತಹ ದೂರುಗಳು ಬಂದಿದೆ ಮತ್ತು ಈ ದೂರುಗಳಿಗೆ ಸಂಬಂಧಪಟ್ಟಂತೆ ನೀವು ಬಂದು ಸ್ಪಷ್ಟೀಕರಣ ಕೊಡಿ, ಉತ್ತರವನ್ನು ಕೊಡಿ ಅಂತೇಳಿ ನೋಟಿಸ್ ಕೊಡುವಂಥ ಕೆಲಸವನ್ನು 41A ತನಿಖಾಧಿಕಾರಿ ಮಾಡ್ತಾರೆ. ಈ ರೀತಿ ಬಂದಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ಕ್ವಶನ್ಗಳನ್ನು ರೆಡಿ ಮಾಡ್ಕೊಳ್ತಾರೆ ಮತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷಿಗಳನ್ನು ಅವ್ರ ಬಳಿ ಕೇಳ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಬಂದಿರುವ ಆರೋಪಕ್ಕೆ ಅವರಿಂದ ಉತ್ತರವನ್ನು ಕೇಳ್ತಾರೆ. ಈ ರೀತಿ ಉತ್ತರವನ್ನು ಕೊಡುವಂಥ ಸಂದರ್ಭದಲ್ಲಿ ತನಿಖಾಧಿಕಾರಿ ಕೇಳಿದಂತಹ ಪ್ರಶ್ನೆಗೆ ಸರಿಯಾದ ರೀತಿಯಲ್ಲಿ ಸಮಂಜಸವಾಗಿ ಉತ್ತರ ಕೊಡದೆ ಮತ್ತು ಬೇಕಂತಲೇ ಪ್ರಕರಣದಲ್ಲಿ ವಿನಾಕಾರಣ ಸುಮ್ಮನೆ ಕೂತ್ಕೊಳ್ಳೋದಿರ್ಬೋದು, ಅವ್ರು ಕೇಳಿದಂಥ ಪ್ರಶ್ನೆಗೆ ಅಡ್ಡದಿಡ್ಡಿ ಉತ್ತರ ಕೊಡೋದಿರ್ಬೋದು, ನಾನು ಉತ್ತರ ಕೊಡಲ್ಲ ಅಂತ ಹೇಳ್ಬೋದು, ನಾನು ನಿಮ್ಮ ತನಿಖೆಗೆ ಸಹಕರಿಸಲ್ಲ ಅಂತ ಹೇಳೋದು, ಈ ರೀತಿ ಮಾಡಿದಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ಬಂಧಿಸುವಂತಹ ಅಧಿಕಾರ ತನಿಖಾಧಿಕಾರಿಗಿರುತ್ತೆ. ಹೀಗಾಗಿ ಒಂದು ಕಡೆ ಏನು ವಿಚಾರಣೆಗೆ ಹಾಜರಾದರೆ ಅವ್ರನ್ನ ಬಂಧಿಸ್ತಾರ ಅನ್ನೋ ಒಂದು ಪ್ರಶ್ನೆ ಒಂದು ಕಡೆ ಆಗ್ತಾಯಿತ್ತು. ಆದರೆ ಅದರ ನಡುವೆಯೂ ಕೂಡ ವಿಚಾರಣೆಗೆ ಹಾಜರಾಗ್ತಿರುವಂತಹ ರೇವಣ್ಣ ಅವರಿಗೆ ಒಂದು ಮನವಿ ಇನ್ಫಾರ್ಮೇಷನ್ ಸಿಕ್ಕೋದೇನಂತಂದರೆ ಒಳನರಸೀಪುರ JMFC ಕೋರ್ಟಲ್ಲಿ ಈಗ ಒಳನರಸೀಪುರ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿರುವಂತಹ FIR ಇದೆ, ಅಂದರೆ 107 ಏನಿದೆ, ಆ ಒಂದು FIR ಸಂಬಂಧಪಟ್ಟಂತೆ SIT ಕಡೆಯಿಂದ ಒಳನರಸೀಪುರ JMFC ಕೋರ್ಟ್ಗೆ ಒಂದು ಮನವಿ ಸಲ್ಲಿಸುವಂಥ ಕೆಲಸವನ್ನು ಮಾಡಿದರೆ ಆ ಮನವಿಯಲ್ಲಿ ಸ್ಪಷ್ಟವಾಗಿ ಹೇಳಿದಂದರೆ ಈ ಪ್ರಕರಣಕ್ಕೆ 376ನ ಇನ್ವೋಕ್ ಮಾಡೋದಕ್ಕೆ, ಅಂದರೆ 376ನ ಸೇರಿಸೋದಕ್ಕೆ ಅವಕಾಶ ಕೊಡಿ ಅಂತೇಳಿ ಮನವಿ ಸಲ್ಲಿಸಿದರೆ ಅನ್ನೋ ಒಂದು ಮಾಹಿತಿಯನ್ನು ಇಟ್ಕೊಂಡು ಅವರು ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸುವಂಥ ಕೆಲಸವನ್ನು ಮಾಡಿದರು. ಯಾಕಂತಂದರೆ ಒಂದ್ಸಲ 376 ಸೇರಿಸ್ತು ಅಂತಂದರೆ ಇಟ್ಸ್ ನಾನ್ ಬೇಲೆಬಲ್, ಆಗ ಅವ್ರನ್ನ ಬಂಧಿಸಬೇಕಾದಂತಹ ಕೆಲಸ ಆಗುತ್ತೆ ಮತ್ತು ಬಂಧಿಸುವಂಥ ಸಾಧ್ಯತೆಗಳಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಮೂರ್ತಿ ಡಿ ನಾಯ್ಕ ಅವರ ಪರವಾಗಿ ಮೂರ್ತಿ ಡಿ ನಾಯ್ಕ ಅವರು ನಿನ್ನೆ ಬಂದು ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದರು. ಆದರೆ ಈಗ ಅದಕ್ಕೆ ಸ್ಪಷ್ಟತೆ ಸಿಕ್ತು. ಅಂದರೆ ಸರ್ಕಾರದ ಪರವಾಗಿ SIT ಪರವಾಗಿ ಬಂದಂತಹ SPP ಜಗದೀಶ್ ಅವರು ಅದಕ್ಕೆ ಒಂದು ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ಮಾಡಿದರು. ನಾವು ಒಳನರಸೀಪುರದಲ್ಲಿ ರಿಜಿಸ್ಟರ್ ಆಗಿರುವಂತಹ FIR ಏನಿದೆ ಅದಕ್ಕೆ ಇಲ್ಲಿ ತನಕ ಯಾವುದೇ ರೀತಿ 376 ಸೇರಿಸಿಲ್ಲ ಅಂತ ಫಸ್ಟ್ ಹೇಳಿದರು. ಈ ವೇಳೆಯಲ್ಲಿ ಮೂರ್ತಿ ಡಿ ನಾಯ್ಕ ಅವರು ಕೇಳಿದ್ದೇನೆಂತಂದರೆ ಇದು ಬರೀ ಕೇವಲ 376 ಅಲ್ಲ, ಇದರ ಜೊತೆಗೆ ಯಾವುದಾದ್ರೂ ಬೇರೆ ನಾನ್ ಬೇಲೆಬಲ್ ಸೆಕ್ಷನ್ ಹಾಕಿದ್ದಾರಾ ಇಲ್ಲ ಅನ್ನೋದನ್ನು ಕೂಡ ಸ್ಪಷ್ಟನೆ ಪಡಿಸಬೇಕು ಅಂತ ಮನವಿ ಸಲ್ಲಿಸಿದರು. ಅವಾಗ SPP ಅವರು ಕೂಡ ಅದಕ್ಕೆ ಸ್ಪಷ್ಟನೆ ಕೊಟ್ಟರು, ಕೋರ್ಟ್ಗೂ ಕೂಡ ಮಾಹಿತಿ ಕೊಟ್ಟರು, ನಾವು 376 ಸೇರಿಸಿಲ್ಲ ಮತ್ತು ಯಾವುದೇ ನಾನ್ ಬೇಲೆಬಲ್ ಸೆಕ್ಷನನ್ನು ಒಳನರಸೀಪುರ ಕೇಸಲ್ಲಿ ಏನು FIR ಆಗಿದೆ ಆ FIRನಲ್ಲಿ ಯಾವುದನ್ನು ಕೂಡ ನಾವು ಸೇರಿಸಿಲ್ಲ, ಇನ್ವೋಕ್ ಮಾಡಿಲ್ಲ ಅಂತೇಳಿ ಕ್ಲಾರಿಟಿ ಕೊಟ್ಟರು. ಆಗ ನಾರ್ಮಲಿ ಈ ರೀತಿ ಹೋದಂಥ ಸಂದರ್ಭದಲ್ಲಿ ನಾವು CRPC ಸೆಕ್ಷನ್ 438 ಒಂದು ಅವಕಾಶ ಇರುವಂಥ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸೋದಕ್ಕೆ, ಆ ರೀತಿ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಬೇಕು ಅಂತ ಬಂದಂಥ ಸಂದರ್ಭದಲ್ಲೂ ಕೂಡ ಅಂದರೆ ಸಲ್ಲಿಸಬೇಕು ಅಂತಂದರೆ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದಷ್ಟು ಕಂಡೀಷನ್ಸ್ ಅಂತ ಬಂದಂಥ ವೇಳೆಯಲ್ಲಿ ಅಲ್ಲಿ ಕ್ಲಿಯರ್ ಆಗಿ ಹೇಳುತ್ತೆ ನಾನ್ ಬೇಲೆಬಲ್ ಸೆಕ್ಷನ್ ಮಸ್ಟ್ ಆ್ಯಂಡ್ ಶುಡ್ ಇರಬೇಕು. ಅಂದರೆ ಆ ಒಂದು ಪ್ರಕರಣದಲ್ಲಿ ನಾನ್ ಬೇಲೆಬಲ್ ಸೆಕ್ಷನ್ ಇದ್ದರೆ ಮಾತ್ರ 438 ಅಡಿಯಲ್ಲಿ CRPC ಅಡಿಯಲ್ಲಿ ಅವರಿಗೆ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ನಾನ್ ಬೇಲೆಬಲ್ ಸೆಕ್ಷನ್ ಇಲ್ಲ ಅಂದರೆ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದರೆ ಅದು ನಾನ್ ಮೇಂಟೈನಬಲ್ ಅಂತ ಹೇಳುತ್ತೆ ಮತ್ತು ಸಲ್ಲಿಸೋದಕ್ಕೂ ಅವಕಾಶ ಇರೋದಿಲ್ಲ. ಈಗ ಈ ಪ್ರಕರಣದಲ್ಲಿ 376 ಆ್ಯಡ್ ಮಾಡಿಲ್ಲ, ಈ ಪ್ರಕರಣದಲ್ಲಿ ಯಾವುದೇ ನಾನ್ ಬೇಲೆಬಲ್ ಸೆಕ್ಷನ್ನೇ ಆ್ಯಡ್ ಮಾಡಿಲ್ಲ ಅಂತ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಅರ್ಜಿ ಕೂಡ ಮೇಂಟೈನಬಲ್ ಅಲ್ಲ ಅನ್ನೋ ಒಂದು ಮಾಹಿತಿಯನ್ನು ಹೇಳುವಂಥದ್ದು ಮತ್ತು ಇದನ್ನು ಜಡ್ಜ್ ಕೂಡ ಪ್ರಶ್ನೆ ಮಾಡುವಂಥ ಕೆಲಸ ಮಾಡಿದರು. ಆಗ ಮೂರ್ತಿ ಡಿ ನಾಯ್ಕ ಅವರು ಇಲ್ಲಿ ನಾನ್ ಬೇಲೆಬಲ್ ಸೆಕ್ಷನ್ ಇಲ್ಲ ಅಂತ ಆದಂಥ ಬಳಿಕ ನಾವು ನಮ್ಮ ಅರ್ಜಿನ ವಾಪಸ್ ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ರು. ಸ್ವತಃ ಕೋರ್ಟ್ ಹಾಲಲ್ಲಿ ಕೂತ್ಕೊಂಡು
ತಾವು ಸಲ್ಲಿಸಿದಂಥ ಅರ್ಜಿನ ವಾಪಸ್ ಪಡೆದುಕೊಳ್ಳೋದಕ್ಕೆ ಪರ್ಮಿಷನ್ ಕೊಡಿ, ಅನುಮತಿ ಕೊಡಿ, ಮತ್ತು ವಾಪಸ್ ತೆಗೆದುಕೊಳ್ಳೋದಕ್ಕೆ ಅವಕಾಶ ಕೊಡಿ ಅಂತೇಳಿ ಕೋರ್ಟ್ಗೆ ಅಲ್ಲೇ ಮನವಿ ಸಲ್ಲಿಸಿ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿದರು. ಅದನ್ನು ಪರಿಗಣಿಸಿದಂಥ ನ್ಯಾಯಾಲಯ ಅವರ ಅರ್ಜಿಯನ್ನು ವಾಪಸ್ ಪಡೆದುಕೊಳ್ಳೋಕ್ಕೆ ಅವಕಾಶವನ್ನು ಕೊಟ್ಟು ಪ್ರಕರಣದ ಅದರಲ್ಲೂ ಪರ್ಟಿಕ್ಯುಲರ್ ಈ ಒಂದು ಅರ್ಜಿಯನ್ನು ಸಲ್ಲಿಸಿದರು. ಇದನ್ನು ಇತ್ಯರ್ಥಪಡಿಸುವಂಥ ಕೆಲಸವನ್ನು ಮಾಡಿದೆ ಸಭಾ.